ಈ ಒಂದು ಸರ್ಕಾರ ಬಂದಿರೋದು ರೈತರ ಹೆಸರು ಹೇಳ್ಕೊಂಡೇ ಬಂದಿರೋದು, ಮತ್ತು ಬಿಟ್ಟಿ ಭಾಗ್ಯಗಳು ಘೋಷಣೆ ಮಾಡ್ಕೊಳ್ಳೇ ಬಂದಿರೋದು. ಇವರು ಅಧಿಕಾರಕ್ಕೆ ಬಂದ ಮೇಲೆ ಯಾವುದನ್ನು ಕೂಡ ಸರಿಯಾಗಿ ಮಾಡ್ತಾ ಇಲ್ಲ. ಈಗ ಉದಾಹರಣೆಗೆ ನಾವು ಹಾಲಿನ ರೇಟ್ ಜಾಸ್ತಿ ಮಾಡಿದ್ದಾರೆ, ನಾವು ರೈತರು ಕೊಡ್ತೀವಿ ಅಂತ ಅಂತಾರೆ. ಇವರು ಖಂಡಿತ ರೈತರು ಕೊಡೋದಿಲ್ಲ. ಇವರು ಯಾಕೆಂದರೆ ಹಿಂದೆ BJP ಸರ್ಕಾರ ಇದ್ದಾಗ 35 ರೂಪಾಯಿ ಲೀಟ್ರ್ ಕೊಡ್ತಾಯಿದ್ರು. ಇವರು ಅಧಿಕಾರಕ್ಕೆ ಬಂದ ಮೇಲೆ 31 ರೂಪಾಯಿಗೆ ಬಂತು, ಅಂದರೆ 4 ರೂಪಾಯಿ ಕೆಳಗೆ ಇಳಿಸಿದ್ರು. ಆವಾಗ 30 ರೂಪಾಯಿಂದ 35 ರೂಪಾಯಿ ಆದಾಗ ಹಿಂಡಿ ರೇಟು, ಫೀಡ್ಸಿನ ರೇಟು, ಹಸುಗಳಿಗೆ ಹಾಕುವಂಥ ಪ್ರತಿಯೊಂದು ರೇಟು ಕೂಡ ಜಾಸ್ತಿ ಆಗೋಯಿತು. ಈ ಸರ್ಕಾರ ಬಂದೇ ಕೆಳಗಿಳಿಸ್ತು. ಈಗ ಮತ್ತೆ 4 ರೂಪಾಯಿ ಜಾಸ್ತಿ ಮಾಡ್ತೀವಿ, ಅದನ್ನು ರೈತರು ಕೊಡ್ತೀವಿ ಅಂತ ಇದ್ದಾರೆ. ಈಗ ಪುನಃ ಹಿಂಡಿ ರೇಟು, ಫೀಡ್ಸಿನ ರೇಟ್ ಎಲ್ಲ ಜಾಸ್ತಿ ಆಗುತ್ತೆ. ಇದನ್ನು ರೈತರು ಕೊಡೋದು ಇಲ್ಲ. ಈ ಸರ್ಕಾರ ರೈತರ ಹೆಸರು ಹೇಳ್ಕೊಂಡು ದರೋಡೆ ಮಾಡ್ತಾ ಇದೆ. ಸರ್, ಈ ಸರ್ಕಾರ ಏನು ಅಂತ ಹೇಳಿದ್ರೆ ಬರೀ ಡೋಂಗಿ ಸರ್ಕಾರ ಸರ್. ಯಾಕೆ ಅಂತ ಹೇಳಿದ್ರೆ ಹಾಲಿನ ದರನ 4 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರೆ. ಬಡವ್ರ ಮಕ್ಕಳು ಏನು ಕುಡಿಬೇಕು, ಮತ್ತು ಮಧ್ಯಮ ವರ್ಗದವ್ರಿಗೆ ಮತ್ತು ಬಡವ್ರಿಗೆ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಅದನ್ನು ಅವ್ರು ಅರ್ಥ ಮಾಡ್ಕೊಳ್ದೆ ಗೃಹಲಕ್ಷ್ಮಿಗೋಸ್ಕರ ಈ ದಿನ ಏಕಾಏಕಿ ಅವರು ಬೆಲೆನ ಹೆಚ್ಚಿಸೋದ್ರಿಂದ ಜನಗಳಿಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ. ಶ್ರೀಮಂತರು ಹೆಂಗೋ ಬದುಕ್ಬಿಡ್ತಾರೆ ಸರ್. ಇವಾಗ ಪ್ರಾಬ್ಲಮ್ ಆಯ್ತಿರೋದು ಯಾರಿಗೆ ಅಂದರೆ ಮಧ್ಯಮ ವರ್ಗದವ್ರಿಗೆ ಮತ್ತು ಬಡವರಿಗೆ.